ತುಂಬ ಖುಷಿ ಆಗ್ತಾ ಇದೆ. ಎಸ್ಪೆಷಲಿ ನಾನು ಅದೇ ಮುಂಚೆ ಕೂಡ ಬೈಟ್ ಕೊಟ್ಟಾಗ ನಾನು ಹೇಳ್ತಾ ಇದ್ದೆ, ಕನ್ನಡದ ಸಾಧಕರನ್ನ ಈ ಥರದೊಂದು ವಿದೇಶಕ್ಕೆ ಕರ್ಕೊಂಬಂದು ಅವ್ರು ಮಾಡಿರುವಂಥ ಸಾಧನೆಗಳನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆಯನ್ನು ಕೊಟ್ಟು ಅವ್ರಿಗೆ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮ ಏನಿದೆ, ಇಟ್ಸ್ ಬ್ಯೂಟಿಫುಲ್. ಅಂದರೆ ಖುಷಿ ಆಗುತ್ತೆ. ಅಂದರೆ ವಿದೇಶದಲ್ಲಿರುವಂತಹ ನಮ್ಮ ಕನ್ನಡಿಗರು ಕೂಡ ಭಾಗವಹಿಸೋದಕ್ಕೆ ಒಂದು ಅವಕಾಶ, ಅದರ ಜೊತೆಗೆ ನಮ್ಮೂರನ್ನ ಬಿಟ್ಟು ಒಂದು ಬೇರೆ ದೇಶಕ್ಕೆ ಬಂದು ಸಂಭ್ರಮಿಸ್ತಾ ಇರುವಂಥ ಒಂದು ಉಲ್ಲಾಸ ಕೂಡ ಇರುತ್ತೆ. ಬೇರೆ ದೇಶದಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಒಂದು ಹಬ್ಬ ಥರ ಆಚರಿಸ್ತಾ ಇದ್ದೀವಿ, ಇದಕ್ಕೆ ನಿಮ್ಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ ಸರ್? ಸೊ ಯಾವಾಗಲೂ ಹೇಳ್ತಾರಲ್ಲ, ಅಂದರೆ ನಮ್ಮ ನಾಡು ನುಡಿ ಕಲೆ ಸಂಸ್ಕೃತಿ ನಮ್ಮ ಊರಲ್ಲಿ ಉಳಿಬೇಕು ಬೆಳಿಬೇಕು, ಅದ್ರ ಜೊತೆಗೆ ಪಕ್ಕದ ಊರಿಗೂ ಪಸರಿಸಬೇಕು ಅಂತ. ಸೊ ನನ್ನ ಪ್ರಕಾರ ಬೇರೆ ದೇಶದಲ್ಲಿ ಈ ಥರದೊಂದು ಜಾಗದಲ್ಲಿ ನಾವು ಬಂದು ನಮ್ಮ ಸಂಸ್ಕೃತಿ ನಮ್ಮ ಕಲೆನ ತೋರಿಸಿದಾಗ ಸೊ ಆ ಪಸರಿಸುವಂಥ ಒಂದು ಕೆಲಸ ಇಲ್ಲಿ ಇವತ್ತು ನಡೀತಾ ಇದೆ ಅಂತ ಅನ್ಸುತ್ತೆ. ತುಂಬ ಜನರಿಗೆ ಇನಿಷಿಯೇಟಿವ್ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ, ಬಟ್ ಎಷ್ಟೋ ಕಾರಣಗಳಿಗೆ ಅವ್ರ ಹತ್ರ ಒಂದೇ ಆ ಯೋಗ ಬಂದಿರಲ್ಲ ಅಥವಾ ಒಂದು ಯೋಗ್ಯತೆ ಬಂದಿರಲ್ಲ. ಬಟ್ ಇಂಥ ಒಂದು ಸ್ಟ್ರಾಂಗ್ ಪ್ಲ್ಯಾಟ್ಫಾರ್ಮ್ಗೆ ಆ ಯೋಗ್ಯತೆ ಎರಡೂ ಇದೆ. ಆ್ಯಂಡ್ ಆ ಇನಿಷಿಯೇಟಿವ್ನ ಇಟ್ಕೊಂಡು ತುಂಬ ಐಡಿಯಾ ಬರುತ್ತೆ, ಅದನ್ನು ಇನಿಷಿಯೇಟ್ ಮಾಡ್ತಾನೆ ಇಲ್ಲೋ ಗೊತ್ತಿರಲ್ಲ. ಆ್ಯಂಡ್ ಇವರು ಅದನ್ನು ಮಾಡಿದ್ದಾರೆ. ಸೊ ತುಂಬ ಹೆಮ್ಮೆ ಅನಿಸುತ್ತೆ. ಅದು ನಮ್ಮ ಕರ್ನಾಟಕದ ಒಂದು ಮೀಡಿಯಾ ಆ್ಯಂಡ್ ಜರ್ನಲಿಸ್ಟ್ ಅಸೋಸಿಯೇಷನ್ ಏನಿದೆ, ಅವರು ಈ ಒಂದು ಇನಿಷಿಯೇಟಿವ್ನ ಕೈ ತೊಗೊಂಡು ಈ ಥರದೊಂದು ಕಾರ್ಯಕ್ರಮ ಮಾಡಿರೋದು ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ನಮಗೆ ಕನ್ನಡಿಗರಿಗೆ. ಫೈನಲ್ಲಿರುವ ಕನ್ನಡಿಗರಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಒಬ್ಬ ಕಲಾವಿದರಾಗಿ? ಬಹಳಷ್ಟು ಕನ್ನಡಿಗರು, ನಾವೆಲ್ಲ ಕನ್ನಡಿಗರು ಬಹಳಷ್ಟು ಸಲ ನಿಮ್ಮ ಅಂದರೆ ದುಬೈಯಲ್ಲಿ ಬಂದು ಕಾರ್ಯಕ್ರಮಗಳನ್ನ ಮಾಡುವಂಥ ಪ್ರಯತ್ನ ಪಟ್ಟಿದ್ದೀವಿ, ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಬಟ್ ಪ್ರತಿ ಸಲ ಕಾರ್ಯಕ್ರಮ ಮಾಡಿದಾಗ ನೀವು ಕೂಡ ಅದೇ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ದೀರಾ. ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಜೊತೆ ನಿಂತ್ಕೊಳ್ಳಿ, ನಾವೆಲ್ಲರೂ ಜೊತೆಗಿರೋಣ, ಕನ್ನಡದ ಕಂಪನ್ನು ಎಲ್ಲೆಡೆ ಪಸರಿಸೋಣ. 2025ರಲ್ಲಿ 2 ಸಿನಿಮಾ ರಿಲೀಸ್ಗಿದೆ. ಒಂದು ಜಸ್ಟ್ ಮ್ಯಾರಿಡ್ ಆ್ಯಂಡ್ ಒಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತ. ಸೊ ಅಂಕಿತಾ ಅಮರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರುವಂಥ ಸಿನಿಮಾ ಜಸ್ಟ್ ಮ್ಯಾರಿಡ್ ಇನ್ನೊಂದು 2 ತಿಂಗಳಲ್ಲಿ ರಿಲೀಸ್ ಆಗಲಿಕ್ಕಿದೆ. ಸೊ ಎಲ್ಲ ಕನ್ನಡದ ಅಭಿಮಾನಿಗಳು ಬನ್ನಿ, ಥಿಯೇಟ್ರಿಗೆ ಬನ್ನಿ, ಜೊತೆಗೆ ಸಿನಿಮಾ ನೋಡೋಣ. ಆ್ಯಂಡ್ ಸೊ ಒಂದು ಆಸೆ ಕುತೂಹಲ ಯಾವತ್ತೂ ಇತ್ತು, ದಟ್ ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಆ ಆಸೆ ಈಡೇರಿದೆ. ಜೇಮ್ಸ್ ಚಿತ್ರದಲ್ಲಿ ಅವ್ರ ಜೊತೆ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಇನ್ನೊಂದು ಆಸೆ ಇದೆ, ರಮ್ಯಾ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ಸೊ ಐ ಥಿಂಕ್ ಆಲ್ಮೋಸ್ಟ್ ಎಲ್ಲ ನಟರಿಗೂ ಶೀಸ್ ಅ ಕ್ರಶ್ ಫ್ರಮ್ ಚೈಲ್ಡ್ಹುಡ್ ಟು ನೀವು ಅದು ಯಾವ ಏಜಲ್ಲಿ ಬೇಕಾದ್ರೂ ಇರಿ, ಆ ಕ್ರಶ್ ಇಟ್ ವಿಲ್ ನೆವರ್ ಫೇಡ್. ಸೊ ರಮ್ಯಾ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಖಂಡಿತವಾಗ್ಲೂ ಇದೆ. ಈಗ ಅದೇ ಸ್ಕ್ರಿಪ್ಟ್ ವರ್ಕ್ ನಡೀತಾ ಇದೆ. ನನ್ನ ಪ್ರಕಾರ ಅಕ್ಟೋಬರ್ ಟೈಮಲ್ಲಿ ಶೂಟ್ಗೆ ಹೋಗುವಂಥ ಪ್ಲ್ಯಾನಿಂಗ್ ಕೂಡ ನಡೀತಾ ಇದೆ. ಸೊ ಅಷ್ಟೇ, ಅದ್ರ ಬಗ್ಗೆ ಅಷ್ಟೇ ಇವಾಗ ಅಪ್ಡೇಟ್ ಇರುವಂಥದ್ದು.